ಹಾಯ್, ಹೆಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದೃತು ಕಥೆಯ 11ನೇ ಅಧ್ಯಾಯವನ್ನು ಶುರು ಮಾಡೋಣ. ಶರದ್ಗೆ ಅಡುಗೆಯ ಘಮದಿಂದಲೇ ಗೊತ್ತಾಗಿತ್ತು ಇದು ಸುಲೋಚನಾ ಅವರು ಮಾಡಿದ ಅಡುಗೆ ಅಲ್ಲ, ಋತು ಮಾಡಿರೋದು ಅಂತ. ಕ್ಯಾರೆಟ್ ಹಲ್ವಾ ತಿನ್ನುತ್ತಾ ಅವನ ಹೊಟ್ಟೆಯ ಜೊತೆಗೆ ಅವನ ಮನಸ್ಸು ಕೂಡ ತುಂಬಿತ್ತು. ಎಷ್ಟೋ ದಿನಗಳ ಮೇಲೆ ಹೆಂಡತಿಯ ಕೈ ರುಚಿ ಸವಿಯಲು ಸಿಕ್ಕಿತ್ತು. ಮನಸ್ಸಿನಲ್ಲೇ ಋತು ಮಾಡಿದ ಅಡುಗೆ ಬಗ್ಗೆ ಹೆಮ್ಮೆ ಅನಿಸಿತು. ಅವಳ ಅಡುಗೆಯನ್ನು ಹೊಗಳಬೇಕು ಅಂತ ನಾಲಿಗೆ ತುದಿಗೆ ಬಂದ ಮಾತನ್ನು ಗಂಟಲಲ್ಲೇ ನುಂಗಿದ. ಪರಿ ಊಟ ಮುಗಿದ ಮೇಲೆ ಋತುಗೆ, ನನ್ನ ಸುಚ್ಚು ಡಾರ್ಲಿಂಗ್ಗೆ ಥ್ಯಾಂಕ್ಸ್ ಹೇಳಿಬಿಡು, ಇಷ್ಟು ಒಳ್ಳೆ ಅಡುಗೆ ಮಾಡಿ ಕಳಿಸಿದ್ದಕ್ಕೆ. ಅಂತೂ ಇಂತೂ 1.5 ಗಂಟೆ ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಊಟ ಮಾಡಿ ಮನಸ್ಸು ತೃಪ್ತಿ ಆಯಿತು ಅಂದಳು. ಸರಿ ಹೇಳ್ತೀನಿ ಅಂದಳು ಋತು. ಶರದ್ ಹೊಟ್ಟೆ ತುಂಬ ಊಟ ಆಯಿತು. ಈಗ ಹಾಸಿಗೆ ದಿಂಬು ಇದ್ದಿದ್ರೆ ಒಂದು ಜಮ್ ನಿದ್ದೆ ಮಾಡಿ ಹೇಳ್ಬೋದಿತ್ತು ಎಂದಳು ಪರಿ. ಹೌದಾ ಮೇಡಮ್, ಈಗ ಹಾಸಿಗೆ ದಿಂಬು ತರೋದಕ್ಕೆ ಹೇಳ ಎಂದ ಶರದ್. ಹ್ಞೂ ಕಣೋ, ಹೇಳು, ಕಣ್ಣು ತುಂಬ ಎಳಿತಿದೆ, ಹಾಗೆ ಮಲಗಿಬಿಡ್ತೀನಿ ಅಂದಳು ಪರಿ ಆಕಳಿಸುತ್ತಾ. ಎದ್ದೇಳೆ ಮೇಲೆ, ಇದೇ ನೀನು ಆಫೀಸ್ ಅಂದ್ಕೊಂಡಿದ್ಯಾ ಇಲ್ಲ ನೀನು ಬೆಡ್ರೂಮ್ ಅಂದ್ಕೊಂಡಿದ್ಯಾ? ಮಲಗ್ತಾಳೆ. ಹೋಗಿ ಕೆಲಸ ನೋಡ್ಕೊ ಎಂದು ಜೋರಾಗಿ ಗದರಿದ ಶರದ್. ಶರದ್ ಮಾತು ಕೇಳಿ ಋತು ಮುಖ ತಿರುಗಿಸಿ ನಕ್ಕಳು. ಹೇ ಹೋಗೋ, ನಾನು ಏನು ಹೇಳಿದ್ರು ಏನು ಮಾತಾಡಿದ್ರು ಬರೀ ಬೈಯೋದೇ ಆಯಿತು ಎಂದಳು ಪರಿ. ಹಲೋ ಮೇಡಮ್, ತಾವೇನು ನಗ್ತಿರೋದು? ತಾವು ಈಗ ಶಿಕ್ಷೆ ಅನುಭವಿಸೋದಕ್ಕೆ ರೆಡಿಯಾಗಿ ಅಂದ ಋತುನ ನೋಡುತ್ತಾ. ಋತು ಸ್ವಲ್ಪ ಗಾಬರಿಯಿಂದ ಏನು ಶಿಕ್ಷೆ ಕೊಡ್ತಾನೋ ಏನೋ ಎಂದು ಅವನ ಮುಖ ನೋಡಿದಳು. ಈಗ ನೀನೇನು ಮಾಡ್ತೀಯ ಅಂದರೆ ಕ್ಯಾಂಟೀನ್ಗೆ ಹೋಗಿ ನನಗಾಗಿ ಹೇಳಿ ಬಿಸಿ ಬಿಸಿಯಾಗಿರೋ ಸ್ಟ್ರಾಂಗ್ ಕಾಫಿ ತಗೊಂಡು ಬರ್ತೀಯ. ಇದೇ ನಿನಗೆ ನಾನು ಕೊಡ್ತಿರೋ ಶಿಕ್ಷೆ ಅಂದ ನಗುತ್ತಾ. ಋತು ಶರದ್ ಹೇಳಿದ್ದು ಕೇಳಿ ಸುಮ್ಮನೆ ತಲೆ ತಗ್ಗಿಸಿ ನಿಂತಿದ್ದಳು. ಯಾಕೆ ಮೇಡಮ್, ನಾನು ಹೇಳಿದ್ದು ಕೇಳಿಸ್ಲಿಲ್ವಾ? ಅಥವಾ ಕಾಫಿ ತಗೊಂಡು ಬರೋದಕ್ಕೆ ಮುಹೂರ್ತ ಏನಾದರೂ ನೋಡ್ತಿದೀಯಾ ಎಂದ ಅವಳನ್ನೇ ಗುರಾಯಿಸುತ್ತಾ. ಅದು ಕ್ಯಾಂಟೀನ್ ಎಲ್ಲಿದೆ ಅಂತ ಗೊತ್ತಿಲ್ಲ ಎಂದು ರಾಗ ಎಳೆದಳು. ಶರದ್ ತನ್ನ ಹಣೆ ನೀವಿಕೊಂಡು ಕೆಳಗಡೆ ಫಸ್ಟ್ ಫ್ಲೋರ್ನಲ್ಲಿ ಹೋಗಿ ಹೊರಗಡೆ ರೈಟ್ ತಿರುಗಿ ನೇರವಾಗಿ ಹೋದರೆ ಅಲ್ಲೇ ಇದೆ ಕ್ಯಾಂಟೀನ್, ಹೋಗಿ ಬಿಸಿ ಬಿಸಿ ಕಾಫಿ ತಗೊಂಡು ಬಾ ಅಂದ. ಸರಿ ಅಂತ ಋತು ಕಾಫಿ ತರಲು ಹೋಗಬೇಕು ಅಂತ ಕ್ಯಾಬಿನ್ ಬಾಗಿಲು ತೆರೆದಳು. ಶರದ್ ಮಾತು ಅವಳನ್ನು ತಡೆದಿತ್ತು. ಶರದ್ ಕಡೆ ತಿರುಗಿ ಏನು ಅನ್ನುವಂತೆ ನೋಡಿದಳು. 1 ನಿಮಿಷ, ಕಾಫಿನ ಸ್ಟೆಪ್ಸ್ ಇಳಿದು ಹೋಗಿ ತಗೊಂಡು ಸ್ಟೆಪ್ಸ್ ಹತ್ತಿ ತಂದು ಕೊಡಬೇಕು, ಅರ್ಥ ಆಯ್ತು ತಾನೆ ಎಂದು ತನ್ನ ಹುಬ್ಬು ಹಾರಿಸಿ. ಹಾಂ, ಇನ್ನೊಂದು ವಿಷಯ, ನೀನೇನಾದರೂ ನಂಗೆ ಗೊತ್ತಾಗಲ್ಲ ಅಂತ ಲಿಫ್ಟ್ನಲ್ಲಿ ಹೋಗಿ ತೊಗೊಂಡು ಬಂದು ಕೊಟ್ಟರೆ ಇದಕ್ಕಿಂತ ಕಠಿಣವಾದ ಶಿಕ್ಷೆ ಕೊಡಬೇಕಾಗತ್ತೆ, ಹುಷಾರ್. ಯಾಕಂದರೆ ಇಲ್ಲಿ ಎಲ್ಲ ಕಡೆ CC ಕ್ಯಾಮ್ರಾಗಳಿವೆ ಅಂತ ಕ್ಯಾಮ್ರಾಗಳನ್ನೂ ತೋರಿಸಿ ಎಚ್ಚರಿಕೆ ಕೊಟ್ಟ ತನ್ನ ತೋರು ಬೆರಳು ತೋರಿಸುತ್ತಾ. ಸರಿ ಅಂದು ಕಾಫಿ ತರಲು ಸ್ಟೆಪ್ಸ್ ಇಳಿದು ಹೊರಟಳು. ಶರದ್, ಇವಳು ಸ್ಟೆಪ್ಸ್ ಹತ್ತಿ ಬರೋದ್ರೊಳಗಾಗಿ ಕಾಫಿ ತಣ್ಣಗಾಗಿರುತ್ತೆ ಅಷ್ಟೆ ಎಂದು ಸ್ವಗತದಂತೆ ನುಡಿದ. ಅದು ನನಗೂ ಚೆನ್ನಾಗಿ ಗೊತ್ತು, ತಾವು ಹೋಗಿ ಕೆಲಸದ ಕಡೆ ಗಮನ ಕೊಡಿ ಎಂದಳು ಪರಿ. ನಿನಗೊಂದು ವಿಷಯ ಹೇಳಬೇಕು ಅಂದ ಶರದ್. ವಿಷಯನಾ? ಏನು ವಿಷಯ ಅಂದಳು ಪರಿ ಗೊಂದಲದಲ್ಲಿ ಶರದ್ನ ನೋಡುತ್ತಾ. ಅಡುಗೆನ ಸುಲೋಚನಾ ಅಮ್ಮ ಮಾಡಿದ್ದಲ್ಲ, ಋತು ಮಾಡಿದ್ದು ಅಂದ. ಏನು, ಅಡುಗೆ ಸುಚ್ಚು ಮಾಡಿದ್ದಲ್ವಾ, ಇವಳು ಮಾಡಿದ್ದ ಅಂದಳು ಪರಿ ಆಶ್ಚರ್ಯದಲ್ಲಿ. ಹಾಂ, ಅವಳ ಕೈ ರುಚಿ ಯಾವತ್ತೂ ಮರೆಯೋದಕ್ಕೆ ಆಗಲ್ಲ ಅಂದ ಯಾವುದೋ ಲೋಕದಲ್ಲಿ ಕಳೆದು ಹೋದಂತೆ. ಎಲ್ಲ ಸುಳ್ಳು, ಸುಚ್ಚುನೇ ಅಡುಗೆ ಮಾಡಿ ಕಳಿಸಿರ್ತಾಳೆ ಅಷ್ಟೇ. ನಿನ್ನ ಹೆಂಡ್ತಿನ ನೋಡಿದರೆ ಅಡುಗೆ ಮಾಡೋದಕ್ಕೆ ಬರೋ ಹಾಗೆ ಕಾಣ್ತಾಳ, ನಿನಗೆಲ್ಲೋ ಭ್ರಮೆ ಅಂದಳು ನಗುತ್ತಾ ಪರಿ. ಸರಿ, ನಿನಗೆ ಅನುಮಾನ ಇದ್ದರೆ ಮನೆಗೆ ಹೋಗ್ತಿದ್ದ ಹಾಗೆ ಅಮ್ಮನ್ನ ಕೇಳು, ಗೊತ್ತಾಗುತ್ತೆ ಎಂದ ಶರದ್. ಸುಮ್ಮನೆ ಬಿಡ್ತೀನಾ, ಕೇಳ್ತೀನಿ ಎಂದಳು ಪರಿ. ಸರಿ, ಈಗ ಹೋಗಿ ಕೆಲಸ ನೋಡು ಎಂದರೆ ಶರದ್. ಹೋಗ್ತೀನಿ ಹೋಗೋ, ಯಾವಾಗ ನೋಡಿದರೂ ನನ್ನ ಕಳಿಸೋದ್ರಲ್ಲೇ ಇರು ಅಂದು ಮೂತಿ ತಿರುವಿ ಹೋದಳು. ಋತು ಸ್ಟೆಪ್ಸ್ ಇಳಿದು ಕ್ಯಾಂಟೀನ್ಗೆ ಹೋಗಿ ಕಾಫಿ ತಗೊಂಡು ಸ್ಟೆಪ್ಸ್ ಹತ್ತಿ ಅವನ ಕ್ಯಾಬಿನ್ಗೆ ಹೋಗಿ ಕಾಫಿ ಕೊಟ್ಟಳು.
ಅವಳು ಸ್ಟೆಪ್ಸ್ ಹತ್ತಿ ಹಿಡಿದು ತರುವಷ್ಟರಲ್ಲಿ ಕಾಫಿ ಪೂರ್ತಿ ತಣ್ಣಗಾಗಿತ್ತು. ಶರದ್ ಕಾಫಿ ಕುಡಿಯಲೆಂದು ಕಪ್ ಕೈಗೆ ತಗೊಂಡ. ಕಾಫಿ ತಣ್ಣಗಾಗಿತ್ತು. ಋತುನ ನೋಡುತ್ತಾ, ಇದೇನಿದು, ಕಾಫಿ ತಣ್ಣಗಾಗಿದೆ. ನಾನು ಹೇಳಿದ್ದು ಬಿಸಿ ಕಾಫಿ ತರೋದಕ್ಕೆ, ಕೋಲ್ಡ್ ಕಾಫಿ ತರೋದಕ್ಕೆ ಅಲ್ಲ ಎಂದ. ಅಲ್ಲ, ಸ್ಟೆಪ್ಸ್ ಹತ್ತಿ ಇಳಿದು ತರೋದ್ರೊಳಗೆ ಕಾಫಿ ತಣ್ಣಗಾಗದೆ ಬಿಸಿನ ಇರುತ್ತೆ ಅಂದಳು ಋತು. ನನಗೆ ಬಿಸಿ ಕಾಫಿ ಬೇಕು, ತಗೊಂಡು ಹೋಗು ಇದನ್ನು ಅಂದ ಶರದ್. ನಡ್ಕೊಂಡು ಹೋಗಿ ತರುವಷ್ಟರಲ್ಲಿ ಕಾಫಿ ಆರಿ ಹೋಗಿರುತ್ತೆ. ಮತ್ತು ಹೇಗೆ ಬಿಸಿ ಕಾಫಿ ತರಲಿ ಅಂದಳು ಋತು. ಹೇಗೆ ತರೋದು ಅಂತ ನಿಂಗೆ ಬಿಟ್ಟಿದ್ದು, ನೀನು ಏನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಒಟ್ನಲ್ಲಿ ನನಗೆ ಬಿಸಿ ಕಾಫಿ ಬೇಕು ಅಷ್ಟೇ ಎಂದ ಶರದ್. ಅಲ್ಲ, ಸ್ಟೆಪ್ಸ್ ಇಳಿದು ಹೋಗಿ ಬಿಸಿ ಕಾಫಿ ಹೇಗೆ ತರೋದು ಎಂದಳು ಋತು ಅರ್ಥವಾಗದೆ. ಇಲ್ಲೇ ನಿಂತು ಟೈಮ್ ವೇಸ್ಟ್ ಮಾಡ್ತಿರ್ತೀಯೋ ಅಥವಾ ಹೋಗಿ ಕಾಫಿ ತಂದು ಕೊಡ್ತೀಯೋ? ತಂದು ಕೊಡೋದಕ್ಕಾಗಲ್ಲ ಅಂದರೆ ತಾವು ಈಗಿಂದೀಗಲೇ ನನ್ನ ಮನೆಯಿಂದ ಹೊರಗೆ ಹೋಗ್ತಿರ್ಬೇಕು. ನೋಡು, ಯೋಚನೆ ಮಾಡು ಎಂದು ಬ್ಲ್ಯಾಕ್ಮೇಲ್ ಮಾಡಿದ. ಇಲ್ಲ ಇಲ್ಲ, ಹೋಗಿ ತಗೊಂಡು ಬರ್ತೀನಿ ಅಂತ ಓಡೋ ನಡಿಗೆಯಲ್ಲಿ ಸ್ಟೆಪ್ಸ್ ಇಳಿದು ಕ್ಯಾಂಟೀನ್ಗೆ ಹೋದಳು. ಈ ಸಾರಿ ಋತು ತನ್ನ ಬುದ್ಧಿ ಉಪಯೋಗಿಸಿ ಥರ್ಮಸ್ನಲ್ಲಿ ಹಾಕಿಕೊಂಡು ಕಾಫಿ ತಗೊಂಡು ಹೋಗಿ ಶರದ್ಗೆ ಕೊಟ್ಟಳು. ಈ ಬಾರಿ ಕಾಫಿ ಬಿಸಿಯಾಗಿತ್ತು. ಶರದ್ ಮನಸ್ಸಿನಲ್ಲೇ, ಎಲ್ಲ ಇವಳ ಥರ್ಮಸ್ನಲ್ಲಿ ಕಾಫಿ ಹಾಕ್ಕೊಂಡು ಬಂದು ತೊಗೊಂಡು ಬಂದ್ಲು. ಇನ್ನೊಂದು 2-3 ಸಾರಿ ಸ್ಟೆಪ್ಸ್ ಇಳಿಯೋದು ಹತ್ತೋದು ಮಾಡಿಸಿದ್ರೆ ಸರಿಯಾಗಿ ಶಿಕ್ಷೆ ಆಗ್ತಿತ್ತು ಎಂದುಕೊಂಡ. ಆದರೂ ಪರವಾಗಿಲ್ಲ, ಇಷ್ಟು ಬೇಗ ನಿನ್ನ ಬಿಟ್ಬಿಡ್ತೀನಾ? ನೋಡ್ತಿರು ಈಗ ಏನು ಮಾಡ್ತೀನಿ ಅಂತ. ಇದೇನಿದು, ಕಾಫಿನಾ ಇಲ್ಲ ಕಲ್ಗಚ್ಚ ಅಂದ. ಅಲ್ಲ, ನೀನು ಯಾವಾಗಲೂ 2 ಸ್ಪೂನ್ ಶುಗರ್ ಮಾತ್ರ ಹಾಕಿ ಕುಡಿತಿದ್ದೆ ಅಲ್ವಾ, ಈಗ ಅಷ್ಟೇ ಹಾಕಿಸಿ ಮಾಡಿಸಿಕೊಂಡು ತಂದಿರೋದು ಅಂದಳು. ಅಂದರೆ ನಾನು ಸುಳ್ಳು ಹೇಳ್ತಿದ್ದೀನಾ ಹಾಂ ಅಂತ ಕೋಪದಲ್ಲಿ ಆ ಕಾಫಿನ ಋತು ಮುಖಕ್ಕೆ ಎರಚಿದ. ಪುಣ್ಯಕ್ಕೆ ತುಂಬ ಬಿಸಿ ಇರಲಿಲ್ಲ. ಅವಳ ಹಾಲು ಬಿಳುಪು ಬಣ್ಣ ಸ್ವಲ್ಪ ಬಿಸಿ ಕೂಡ ಕೆಂಪು ಮಾಡಿತ್ತು. ಮುಖಕ್ಕೆ ಕಾಫಿ ಎರಚಿದ ತಕ್ಷಣ ಗಾಬರಿಯಾಗಿ ಮುಖದ ಮೇಲೆ ತನ್ನ ಕೈ ಇಟ್ಟುಕೊಂಡಳು. ನಾನು ಹೇಳಿದಷ್ಟು ಮಾಡಬೇಕು, ಅದು ಬಿಟ್ಟು ನನಗೆ ಹೇಳೋದಕ್ಕೆ ಬರಬೇಡ. ಈಗ ಹೋಗಿ ಬಿಸಿ ಕಾಫಿ 2 ಸ್ಪೂನ್ ಶುಗರ್ ಹಾಕಿ ತಗೊಂಡು ಬಾ ಎಂದ. ಋತು ತಲೆ ತಗ್ಗಿಸಿ ಕಣ್ಣೀರು ಹಾಕುತ್ತಾ ನಿಂತಿದ್ದಳು. ನಿಂಗೆ ಹೇಳ್ತಿರೋದು ಕೇಳಿಸ್ತಿಲ್ವಾ? ಈಗ ಹೋಗಿ ಬೇರೆ ಕಾಫಿ ತಗೊಂಡು ಬಾ, ಇಲ್ಲದೇ ಇದ್ದರೆ ಈಗಿಂದೀಗಲೇ ಮನೆ ಬಿಟ್ಟು ಹೋಗ್ತಾ ಇರು ಎಂದು ಹೆಚ್ಚು ಕಮ್ಮಿ ಅಬ್ಬರಿಸಿದ್ದ. ಹೋಗ್ತೀನಿ, ಬೇರೆ ಕಾಫಿ ತಗೊಂಡು ಬರ್ತೀನಿ ಅಂದಳು. ಗುಡ್, ನಿಂಗೆ 10 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನನಗೆ ಬಿಸಿ ಬಿಸಿ ಕಾಫಿ ತಂದು ಕೊಡಬೇಕು, ಅರ್ಥ ಆಯ್ತು ತಾನೇ ಎಂದ. ಹ್ಞೂ ಎಂದು ಮತ್ತೆ ಕ್ಯಾಂಟೀನ್ ಕಡೆ ಓಡುತ್ತಾ ಹೋದಳು. ಸ್ಟೆಪ್ಸ್ ಇಳಿದು ಕ್ಯಾಂಟೀನ್ಗೆ ಹೋಗಿ ಕಾಫಿ ತಗೊಂಡು ಮತ್ತೆ ಸ್ಟೆಪ್ಸ್ ಹತ್ತಿ ಬರೋದಕ್ಕೆ 15 ನಿಮಿಷ ಆದರೂ ಬೇಕು. ಆದರೆ 10 ನಿಮಿಷದಲ್ಲಿ ತರೋದಕ್ಕೆ ಹೇಳಿರೋದು. ನೋಡೋಣ, ಋತು 10 ನಿಮಿಷದಲ್ಲಿ ತಂದು ಕೊಡ್ತಾಳಾ ಅಂತ ನೋಡಬೇಕು ಎಂದುಕೊಂಡ ಶರದ್. ಋತು ಓಡುತ್ತಾ ಸ್ಟೆಪ್ಸ್ ಇಳಿದು ಹೋಗುವಾಗ ಕಾಲು ಸ್ಲಿಪ್ಪಾಗಿ ಸ್ವಲ್ಪ ಉಳುಕಿದ ಹಾಗೆ ಆಯಿತು. ಅಮ್ಮ ಅಂತ ಕುಸಿದು ಕುಳಿತು ತನ್ನ ಕಾಲು ಹಿಡಿದುಕೊಂಡು ಸ್ವಲ್ಪ ತಿಕ್ಕಿಕೊಂಡು, ಅಯ್ಯೋ 10 ನಿಮಿಷದಲ್ಲಿ ಕಾಫಿ ತಗೊಂಡು ಹೋಗಬೇಕು, ಇಲ್ಲಾಂದರೆ ಮನೆಯಿಂದ ಆಚೆ ಹೋಗು ಅಂತ ಹೇಳ್ತಾನೆ ಅಂದುಕೊಳ್ಳುತ್ತಾ ಕುಂಟುತ್ತಾ ಕ್ಯಾಂಟೀನ್ ಕಡೆ ಹೋಗಿ ಥರ್ಮಸ್ನಲ್ಲಿ ಕಾಫಿ ತಗೊಂಡು ಮತ್ತೆ ಕುಂಟುತ್ತಾ ಸ್ಟೆಪ್ಸ್ ಹತ್ತಿ ಅವನ ಕ್ಯಾಬಿನ್ ತಲುಪಿ ಕಾಫಿ ಹಾಕಿ ಕೊಟ್ಟಳು. ಅವಳು ಒಳಗೆ ಬರ್ತಿದ್ದ ಹಾಗೆ ತನ್ನ ಕೈ ಗಡಿಯಾರದಲ್ಲಿ ಸಮಯ ನೋಡಿಕೊಂಡ. ಅವಳು ಕಾಫಿ ತರೋದರೊಳಗೆ 20 ನಿಮಿಷ ಆಗಿತ್ತು. ಕಾಫಿ ಕಪ್ಗೆ ಹಾಕಿ ಅವನ ಮುಂದೆ ಹಿಡಿದಳು. ಅವನು ಅವಳನ್ನೇ ಗುರಾಯಿಸುತ್ತಾ, ನಾನು ಕೊಟ್ಟಿದ್ದು 10 ನಿಮಿಷ, ಆದರೆ ನೀನು ಬಂದಿರೋದು 20 ನಿಮಿಷಕ್ಕೆ, ಅಂದರೆ 10 ನಿಮಿಷ ಟೈಮ್ ಹೆಚ್ಚಿಗೆ ತಗೊಂಡಿದೀಯಾ ಅಂದ. ಸಾರಿ, ಅದು ಸ್ಟೆಪ್ಸ್ ಇಳಿತಾ ಇರಬೇಕಾದ್ರೆ ಕಾಲುಳುಕಿ ನೋವಾಗಿ ಕುಣ್ತಾ ಹೋಗಿ ತರುವಷ್ಟರಲ್ಲಿ ಲೇಟಾಗಿ ಹೋಯಿತು ಅಂದಳು ತಲೆ ತಗ್ಗಿಸಿ. ಮನಸ್ಸಲ್ಲಿ ಈಗ ಲೇಟಾಗಿ ಬಂದೆ ಅಂತ ಮತ್ತಿನ್ನೇನು ಶಿಕ್ಷೆ ಕೊಡ್ತಾನೋ ದೇವರೇ, ಈಗೇನು ಮಾಡೋದು ಎಂದು ಯೋಚನೆ ಮಾಡ್ತಿದ್ದಳು. ಶರದ್ ಕಾಫಿ ಕುಡಿದು ಅವಳ ಹತ್ತಿರ ಬಂದು, ಈಗ ಲೇಟಾಗಿ ಬಂದಿದ್ದಕ್ಕೆ ಶಿಕ್ಷೆ ಆಗಬೇಕು ಅಲ್ವಾ ಎಂದ ಅವಳ ಸುತ್ತುತ್ತಾ. ಅವಳಿಗೆ ಇನ್ನೇನೋ ಹೇಳಬೇಕು. ಅಷ್ಟರಲ್ಲಿ ಪರಿ ಬಂದು, ಶರದ್, ಮೀಟಿಂಗ್ಗೆ ಎಲ್ಲ ರೆಡಿಯಾಗಿದೆ, ಕ್ಲೈಂಟ್ಸ್ ಕೂಡ ಆಗಲೇ ಬಂದಿದ್ದಾರೆ,
ನೀನು ಬರೋದಷ್ಟೇ ಬಾಕಿ ಎಂದಳು. ಸರಿ, ನಾನು ಬರ್ತೀನಿ, ನೀನು ಹೊರಡು ಎಂದು ಋತು ಕಡೆ ತಿರುಗಿ, ಇವತ್ತು ಹೇಗೋ ಉಳ್ಕೊಂಡೆ, ನೆಕ್ಸ್ಟ್ ಟೈಮ್ ಅಂದು ತನ್ನ ತೋರು ಬೆರಳಿನಿಂದ ಉಳಿಯೋದಿಲ್ಲ ಅನ್ನೋ ಹಾಗೆ ಬೆರಳು ಅಲ್ಲಾಡಿಸಿ ಮೀಟಿಂಗ್ ಹಾಲ್ ಕಡೆ ನಡೆದ. ಬದುಕಿದೆಯಾ ಬಡಜೀವ ಎಂದುಕೊಂಡು ತಕ್ಷಣ ಊಟದ ಕ್ಯಾರಿಯರ್ ಬ್ಯಾಗ್ನಲ್ಲಿ ಇಟ್ಟುಕೊಂಡು ಮನೆ ಕಡೆ ನಡೆದಳು. ಮನೆ ತಲುಪುವಷ್ಟರಲ್ಲಿ ಸಂಜೆ 6 ಗಂಟೆ ಆಗಿತ್ತು. ಕುಂಟುತ್ತಾ ಬಂದ ಋತುನ ನೋಡಿದ ಸುಲೋಚನಾ, ಋತು ಏನಾಯಿತು, ಯಾಕೆ ಹೀಗೆ ಕುಂಟ್ತಿದೀಯಾ ಎಂದು ಕೇಳುತ್ತಾ ಅವಳ ಹತ್ತಿರ ಬಂದರು. ಅಮ್ಮ ಏನಿಲ್ಲ, ಅದು ಸ್ಟೆಪ್ಸ್ ಇಳಿತಾ ಇರಬೇಕಾದ್ರೆ ಕಾಲುಳುಕ್ತು ಅಷ್ಟೆ ಎಂದಳು ಋತು. ಜಾಸ್ತಿ ಪೆಟ್ಟಾಗಿಲ್ಲ ತಾನೆ ಎಂದರು ಕಾಳಜಿಯಿಂದ. ಇಲ್ಲ ಅಮ್ಮ, ಸ್ವಲ್ಪ ಉಳುಕಿದ ಹಾಗೆ ಆಗಿದೆ, ಒಂದು ಪೇಯ್ನ್ ಕಿಲ್ಲರ್ ಮಾತ್ರೆ ತಗೊಂಡ್ರೆ ಸರಿ ಹೋಗುತ್ತೆ ಎಂದಳು ಋತು. ನೋಡು, ಜಾಸ್ತಿ ಪೆಟ್ಟಾಗಿದ್ರೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಬರೋಣ ನಡಿ ಅಂದರು ಸುಲೋಚನಾ. ಇಲ್ಲ ಅಮ್ಮ, ಜಾಸ್ತಿ ಏನೂ ಏಟಾಗಿಲ್ಲ, ನಾನು ಆರಾಮಾಗಿದ್ದೀನಿ ಎಂದು ಬಾಯಲ್ಲಿ ಆರಾಮಾಗಿದ್ದೀನಿ ಅಂತ ಹೇಳಿದಳು. ಆದರೆ ಏಟು ಸರಿಯಾಗೇ ಆಗಿತ್ತು. ಅಮ್ಮ, ನಾನು ಹೋಗಿ ಫ್ರೆಶ್ ಆಗಿ ಬಂದು ರಾತ್ರಿ ಅಡುಗೆ ಮಾಡ್ತೀನಿ, ನೀವೇನೇನು ಮಾಡಬೇಕು ಅಂತ ಹೇಳಿ ಅಂದಳು. ಅದೆಲ್ಲ ಏನೂ ಬೇಡ, ನೀನು ಹೋಗಿ ರೆಸ್ಟ್ ಮಾಡು, ನಾನು ರಾತ್ರಿ ಅಡುಗೆ ಮಾಡ್ತೀನಿ ಎಂದರು ಸುಲೋಚನಾ. ಅಯ್ಯೋ ಬೇಡ ಅಮ್ಮ, ನೀವು ಮಾಡಿದರೆ ಶರದ್ ನನ್ನ 1 ನಿಮಿಷ ಕೂಡ ಈ ಮನೆಯಲ್ಲಿರೋದಕ್ಕೆ ಬಿಡೋದಿಲ್ಲ, ಅದಕ್ಕೆ ನಾನೇ ಮಾಡ್ತೀನಿ ಎಂದಳು ಋತು. ಪರವಾಗಿಲ್ಲ, ಇವತ್ತೊಂದು ದಿನ ನಾನು ಮಾಡಿದರೆ ಅವನೇನೂ ಹೇಳೋದಿಲ್ಲ, ಬೇಕಿದ್ರೆ ನಾನೇ ಅವನಿಗೆ ಹೇಳ್ತೀನಿ, ನೀನು ಹೋಗಿ ರೆಸ್ಟ್ ಮಾಡು ಎಂದರು ಸುಲೋಚನಾ. ಅಮ್ಮ ಪ್ಲೀಸ್, ನಾನೇ ಮಾಡ್ತೀನಿ, ಸುಮ್ಮನೆ ನನ್ನಿಂದ ನೀವು ಅವನ ಹತ್ರ ಬೈಸ್ಕೊಳ್ಳೋದು ಯಾಕೆ ಅಂದಳು ಭಯದಲ್ಲಿ. ಸರಿ, ನೀನೇ ಮಾಡುವಂತೆ, ಈಗ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ನಾನು ನಿಂಗೆ ಕಾಫಿ ತರ್ತೀನಿ ಅಂತ ಅಡುಗೆ ಮನೆಗೆ ಹೋದರು. ಅಮ್ಮ ಹೇಳೋದು ನಿಜಾನೇ, ಮೊದಲು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅಡುಗೆ ಕೆಲಸ ಮಾಡಿದರೆ ಆಯಿತು ಅಂದು ರೂಮಿಗೆ ಹೋದಳು ಫ್ರೆಶ್ ಆಗಲು. ಸುಲೋಚನಾ ಅವರು ಕಾಫಿ ಕಪ್ ಹಿಡಿದು ಋತುಗೆ ಕೊಡಲು ಬಂದರು. ಋತು ತಗೋ ಕಾಫಿ, ಹಾಗೆ ಈ ಮಾತ್ರೆ ತಗೊಂಡು ಸ್ವಲ್ಪ ಹೊತ್ತು ಮಲಗು, ಆಮೇಲೆ ಅಡುಗೆ ಮಾಡುವಂತೆ ಎಂದರು. ಸರಿ ಅಮ್ಮ ಎಂದು ಕಾಫಿ ಕುಡಿದು ಮಾತ್ರೆ ತಗೊಂಡು ಮಲಗಿದಳು. ಕಾಫಿ ತರೋದಕ್ಕೆ ಅಂತ 3-4 ಸಾರಿ ಸ್ಟೆಪ್ಸ್ ಇಳಿದು ಹತ್ತಿ ಮಾಡಿ ತುಂಬಾ ಸುಸ್ತಾಗಿತ್ತು. ಜೊತೆಗೆ ಕಾಲು ಉಳುಕಿ ತುಂಬಾ ನೋಯುತ್ತಿತ್ತು. ಅದೂ ಅಲ್ಲದೆ ಹಿಂದಿನ ದಿನ ರಾತ್ರಿ ಆ ಬಾಡಿಗಾರ್ಡ್ಸ್ ಕೈಯಿಂದ ತಪ್ಪಿಸಿಕೊಂಡು ಓಡಿದ್ದು, ಅದರ ಆಯಾಸ, ಸುಸ್ತು ಎಲ್ಲ ಸೇರಿ ದೇಹಕ್ಕೆ ತುಂಬಾ ಆಯಾಸ ಆಗಿತ್ತು. ಮಾತ್ರೆ ಮತ್ತು ಆಯಾಸಕ್ಕೆ ಋತು ನಿದ್ರೆಗೆ ಜಾರಿದಳು. ಸುಲೋಚನಾ ಅವರು ಅವಳ ಆಯಾಸಗೊಂಡಿದ್ದನ್ನು ನೋಡಿ ಋತುವನ್ನು ಎಬ್ಬಿಸಲು ಹೋಗಲಿಲ್ಲ. ರಾತ್ರಿ ಅಡುಗೆಯನ್ನು ತಾವೇ ಮಾಡಿ ಮುಗಿಸಿದರು. ಸುಂದರ್ ಮತ್ತು ಸುಶೀಲಾ ಅವರು ಮಧ್ಯಾಹ್ನ ಹೋದವರು ರಾತ್ರಿಯೇ ಮನೆಗೆ ಬಂದದ್ದು. ಶರದ್ ಮೀಟಿಂಗ್ ಮುಗಿಸಿ ಪರಿ ಜೊತೆ ಮನೆಗೆ ಬಂದಿದ್ದ. ಶರದ್ ರೂಮಿಗೆ ಫ್ರೆಶ್ ಆಗಲು ಹೋದಾಗ ಋತು ಬೆಡ್ ಮೇಲೆ ಮಲಗಿದ್ದಳು. ಅವಳನ್ನು ಹಾಗೆ ನೋಡಿದ್ದೇ ಕೋಪ ಬಂದಿತ್ತು. ಓ, ಮೇಡಮ್ ಅವರು ನನಗೆ ಕಾಫಿ ತಂದುಕೊಟ್ಟು ಸುಸ್ತಾಗಿದ್ದಾರೆ ಅನಿಸುತ್ತೆ, ಅದಕ್ಕೆ ನಾನು ಬಂದಿದ್ದೂ ಗೊತ್ತಾಗದೆ ಇಷ್ಟೊಂದು ಗಾಢ ನಿದ್ರೆಯಲ್ಲಿದ್ದಾರೆ ಎಂದು ಬೈದುಕೊಂಡೇ ಫ್ರೆಶ್ ಆಗಿ ಕೆಳಗಡೆ ಬಂದ. ಸುಲೋಚನಾ ಅವರು ಶರದ್ಗೆ ಕಾಫಿ ಕೊಟ್ಟರು. ಅಮ್ಮ, ಅಡುಗೆ ನೀವು ಮಾಡಿದ್ರಾ ಎಂದು ಕೇಳಿದ. ಇಲ್ಲ ಅಪ್ಪು, ಋತುನೇ ಮಾಡಿದ್ಲು, ಯಾಕೋ ಸುಸ್ತಾಗಿದೆ, ಬರೋವಾಗ ಕಾಲು ಬೇರೆ ಉಳುಕಿತ್ತಂತೆ, ಅದಕ್ಕೆ ನಾನು ಹೋಗಿ ಮಲಗ್ತೀನಿ ಅಂತ ಹೇಳಿ ಅಡುಗೆ ಎಲ್ಲ ಮಾಡಿ ರೆಸ್ಟ್ ಮಾಡೋದಕ್ಕೆ ಹೋದಳು ಅಂದರು ತಡವರಿಸುತ್ತಾ, ಜೊತೆಗೆ ಶರದ್ನ ಕಣ್ಣೋಟ ತಪ್ಪಿಸಿ. ಮುಂದುವರೆಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.